ಚಿಗವ್ವ ನೀವೇನ ಹುಷಾರಿರ್ತೀರಿ ಆದ್ರ ಟೈಮ್ ಟೈಮ್ ಚಲೋ ಇರ್ಬೇಕಲ್ರಿ. ನಾ ಕೇಳಿನ ಎಷ್ಟೋ ಮಂದಿ ಬಾಯಾಗ ಮ್ಯಾಲಿಂದ ಕೆಳಗ್ ನೋಡಿದ್ರ ತಲಿ ಚಕ್ರ ಬಂದ್ ಬೀಳ್ತೈತಂತ. ನಿಮಗೇನಾರ ಹಂಗಾಗಿ ನಿಮ್ಗೇನಾರ ತಲಿ ಚಕ್ರ ಬಂದ್ರ ಸೀದಾ ಬಂದ್ ಕೆಳಗ ಬೀಳ್ತೀರಿ. ಏನೇ ಬರೀ ಅಪಶಕ್ನೇ ಮಾತಾಡ್ತೀಯ? ನನ್ಗೇನಾರು ಆಗ್ಲಿ ಅಂತ ನಾನು ಮೇಲ್ಗಡೆ ರೂಮಲ್ಲೇ ಇರ್ತೀನಿ ಕಣೆ. ಅಲ್ಲಿ AC ಮಂಚ ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ, ಅದಕ್ಕೆ ನಾನು ಅಲ್ಲೇ ಇರ್ತೀನಿ. ಇಲ್ಲಿ ನೆಲದ ಮೇಲೆ ಮಲ್ಕೊಳಕ್ ಆಗಲ್ಲ ನನ್ನ ಕೈಲಿ. ಹೇಗಿದ್ರು ಆಕಾಶ ಇಲ್ವಲ್ಲ, ಅಲ್ಲೇ ಇರ್ತೀನಿ ಬಿಡು. ಇಲ್ಲಿ ಮಲ್ಕೊಳಕ್ಕೆ ಸೊಂಟ ನೋವುತ್ತೆ ಕಡೆ. ಚಿಗವ್ವ ರೂಮ್ ಏನ ಖಾಲಿ ಐತ್ರಿ, ಆದ್ರ ನೀವ್ ಆ ರೂಮ್ನಾಗ ಇರೋದು ಬೇಡ, ಇಲ್ಲೇ ಇರ್ರಿ. ಈ ರೂಮ್ ನಿಮಗ್ ಬರಬರಿ ಐತಿ, ಇಲ್ಲೂ ಗಾಳಿ ಬೆಳಕು ಎಲ್ಲಾ ಬರ್ತೈತ್ರಿ. ಆಗಲ್ಲ ಅಂದ್ರೆ ಆಗಲ್ಲ ಕಣೆ, ನಾನು ಅದೇ ರೂಮಲ್ಲೇ ಇರ್ತೀನಿ. ಇಲ್ಲ ಕಣೆ, ನಾನು ಅಲ್ಲಿಗೆ ಹೋಗ್ತೀನಿ ಕಣೆ. ನಿನ್ ಮಾತನ್ನ ಕೇಳಲ್ಲ ಕಣೆ. ಕೊಡೆ ನನ್ ಬ್ಯಾಗು, ಕೊಡೆ ನನ್ ಬ್ಯಾಗು. ಬ್ಯಾಡ ಚಿಗವ್ವ ಬೇಡ, ಇಲ್ಲೇ ಇರ್ರಿ, ಇಲ್ಲೇ ಇರ್ರಿ. ನಿನ್ ಮಾತ್ ನಾನೇಕೆ ಕೇಳ್ಬೇಕು? ನಾ ಮೇಲ್ಗಡೆ ರೂಮಲ್ಲಿ ಇರ್ತೀನಿ. ಇಲ್ಲ ಚಿಗವ್ವ, ನಾ ನಿಮ್ಮಲ್ಲಿ ಹೋಗಕ್ ಬಿಡಂಗಿಲ್ಲ, ನೀವು ಇದ ರೂಮ್ನಾಗ ಇರ್ಬೇಕು. ಆಗಲ್ಲ ಕಣೆ, ನಾನ್ ಮೇಲ್ಗಡೆ ರೂಮಲ್ಲೇ ಇರ್ತೀನಿ. ಚಿಗವ್ವ ನಾ ಹೇಳೋದ್ ಕೇಳ್ರಿ, ಇದ ರೂಮ್ನಾಗ ಇರ್ರಿ. ಇಲ್ಲ, ನಾನ್ ಮೇಲ್ಗಡೆ ರೂಮ್ಗೆ ಹೋಗೋದು ಬಿಡ. ನನ್ ಬ್ಯಾಗ್ ಬಿಡ, ಮಲ್ಕೊಳಕ್ ಆಗಲ್ಲ. ಬಿಡ, ಹೇಳೋದ್ ಕೇಳ್ರಿ. ನಿಲ್ಸ್ರಿ. ಯಾಕೆ ಏನಿದು, ಏನ್ ಮಾತಾಡತ್ತೀರಿ? ನೋಡೋ ರಾಜು, ಆಕಾಶ ಇಲ್ಲ. ಆಕಾಶನ್ ರೂಮಲ್ಲಿ ಆಕಾಶ ಇಲ್ಲ, ಅದಕ್ಕೆ ಅವ್ನ ರೂಮಲ್ಲಿ ನಾ ಮಲ್ಕೋತೀನಿ ಅಂತ ಹೇಳ್ತಿದೀನಿ. ಇವಳು ಬಿಡಲ್ಲ, ಹೋಗ್ಬಿಡಿ ಅಂತ ನಾನು ಹೋಗಕ್ ಬಿಡ್ತಿಲ್ಲ. ನಾನು ಅದನ್ನ ಹೇಳಕತ್ತೀನ್ರಿ. ಆ ರೂಮ್ ಬೇರೆ ನೋಡಿದ್ರ ಅಷ್ಟು ಮ್ಯಾಗ ಐತಿ. ಇವ್ರಲ್ಲಿ ಹತ್ತಿರತ್ತಿಗೆ ಏನ್ರ ಹೆಚ್ಚು ಕಮ್ಮಿ ಆದ್ರ ಯಾರ್ ಜವಾಬ್ದಾರಿ ಅದಾರ? ಅದಕ್ಕ ಚಿಗವ್ವ ನೀವ್ ಇಲ್ಲ ಮಕ್ಕೋರಿ ಅಂತ ಹೇಳಕತ್ತೀನಿ ನಾನು. ಹೋಲ್ ಬಿಡ. ಆಗಲ್ಲ ಕಣೋ, ಇಲ್ಲಿ ಬೆಡ್ಡು ಕಲ್ತರ ಇದೆ. ಅಲ್ಲಿ ಬೆಡ್ಡು ಮೆತ್ತಿಗೆ ಹಿಂಗಂದ್ರೆ ಹಿಂಗೆ ಎದ್ದೇಳ್ಬೇಕು, ಹಂಗಿದೆ ಕಣೋ ಬೆಡ್ಡು. ಅಲ್ಲಿ ಚೆನ್ನಾಗಿದೆ ಗಾಳಿ ಬೆಳಕು, ಅಲ್ಲದೆ AC ಇದೆ. ನಾನು ಅಲ್ಲೇ ಮಲ್ಕೋತೀನಿ. ಆತು, ಈಗ ಅದೇ ಮ್ಯಾಲ್ ಮಲ್ಕೋತೀನಿ. ರೀ ಚಿಗವ್ವ ನಾನು ಹೇಳಕ್ಕಾಗಲ್ಲ, ನೀವರ ಹೇಳ್ರಿ. ನೋಡು, ಇವತ್ತು ಒಂದು ದಿನ ಇರ್ತೀನಿ ಅಂದಾಳಕಿ. ಬರೇ ಒಂದ ದಿನ, ಒಂದ್ ದಿನ ಮ್ಯಾಲ ಇರಲ್ಲ ಬಿಡ. ಆಕಾಶ ಇಲ್ಲಲ್ಲ. ಇದೇನು ಬ್ಯಾಗ್ ಹೊತ್ಕೊಂಡು ಹಿಂಗ್ ಮ್ಯಾಲ ಹೋಗಕ್ಕೆ ತ್ರಾಸ ಆಯ್ತು. ಅಲ್ಲರಿ ಅಲ್ಲ ಇಲ್ಲ ಅಕ್ಕ, ನೀನ್ ಮ್ಯಾಲ ಇರಕ್ಕಿಲ್ಲ. ಮತ್ತ ಅಕಡೆ ಮಕ್ಕ ಮಾಡಿ ಬಾ ಮತ್ ಮ್ಯಾಲೆ. ಶಿವನ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ, ಇವತ್ತು ಕತಿ ಮುಗ್ದಂಗ ನಂದು. ಏನ್ ಮಾಡ್ತಾರೋ ಏನೋ. ಚಿಗವ್ರನ್ನ ಬಿಟ್ಟು ಬಂದ್ರಿ? ಹಾ, ಬಿಟ್ಟು ಬಂದೆ. ಸರಿ, ಅದೇನಾತಂತಂದ್ರ ನನಗೆ ಗೊತ್ತು. ನೀ ಮಾತಾಡ, ನಂಗೆಲ್ಲ ಗೊತ್ತ. ಆಕಾಶ ಅದನ್ನಲ್ಲ? ಹೌದ, ನನಗ್ ಗೊತ್ತು. ಅದು ಆಕಾಶನ್ ಪರ್ಸನಲ್ ರೂಮ್. ನಾ ಅವನಲ್ಲಿ ನಮ್ಮ ಅಕ್ಕನ ಬಿಟ್ಟು ಬಂದಿನಿ ಅನ್ನೋದಿಲ್ಲ ನಿಂಗೆ ಟೆನ್ಷನ್. ಏನ ಅಲ್ಲ, ನಮ್ಮ ಅಕ್ಕ ಇವತ್ತು ರಾತ್ರಿ ಇದ್ದ, ನಾಳೆ ಹೋಗ್ತಾಳ. ನೀ ಯಾಕೆ ಅದಕ್ಕೆ ಟೆನ್ಷನ್ ತಗೋಬೇಕು? ಆಕೆನ್ ರೂಮ್ ಏನ್ ಹಾಳು ಮಾಡಂಗಿಲ್ಲ ನೋಡು. ಆಕೆ ನಾಳೆ ಹೋದ್ಮೇಲೆ ಬೋರ್ಡ್ ಹಾಕ್ಬಿಡೋದು ಬಾಗಲ್ ಮೇಲೆ, ಏನಂದ್ರ ಇದು ಆಕಾಶನ್ ರೂಮ್, ಯಾರು ಇಲ್ಲಿ ಒಳಗೆ ಹೋಗಬಾರ್ದು ಅಂತ ಹೇಳಿ. ಅಲ್ಲ ನೋಡು, ಇವ ಆಕಾಶನ ಇಷ್ಟೆಲ್ಲ 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಳ್ಸಿವಿ. ಎಲ್ಲೇ ದುಬೈಗೆ ಹೋಗ್ಯಾನ. ಹೋದವ ಇಲ್ಲಿ ನಾವು ಎಷ್ಟು ಟೆನ್ಷನ್ ಒಳಗಿರ್ತೀವಿ ಅಂದ್ರೆ, ಹೋಗಿ ಮುಟ್ಟ್ಯಾನೋ ಇಲ್ಲ ಅನ್ನೋ ಟೆನ್ಷನ್ ಒಳಗಿರ್ತೀವಿಲ್ಲ. ಹೋದ್ಮೇಲೆ ಒಂದು ಫೋನ್ ಮಾಡ್ಬೇಕು, ನಾ ಹಿಂಗ್ ಬಂದೀನಿ, ಆರಾಮಾಗಿದ್ದೀನಿ, ಇಂಥ ಕಡೆ ಇದ್ದೀನಿ, ಇದೇನು ಮಾಡ್ಬೇಕೋ ಬೇಡ? ಅಲ್ಲ, ನಮ್ ಟೆನ್ಷನ್ ನನ್ಗೆ ಅರ್ಥನ ಆಗಲ್ಲ. ನನಗೆ ಬೇಡ ಬಡ ಹೋಲಿ. ನಿನಗೆ ಫೋನ್ ಮಾಡಿದ್ದ? ಏಯ್, ನಿನಗ ನಿಮ್ ತಮ್ಮ ಫೋನ್ ಮಾಡಿದ್ದ ಇಲ್ಲೋ? ಮಾಡಿದ್ದ, ಬಂದಾನಂತ. ಬಂದಾನ? ಇಲ್ಲ ಇಲ್ಲ ಇಲ್ಲ, ಬರ್ಲಿಕತ್ತೇನಂತ. ಅಲ್ಲ, ಬಂದಾನ ಬರ್ಲಿಕತ್ತಾನ, ಡಿಫ್ರೆನ್ಸ್ ಗೊತ್ತಿಲ್ಲ. ಅಲ್ಲ, ನಿಮ್ ತಮ್ಮ ಹೋಗಿದ್ದ ನಿನಗೆ ಮನ್ಸೇ ಇಲ್ಲಲ್ಲ, ಇಲ್ಲ ಯಾಕೆ ಹಿಂಗಾಗಿನಿ? ನನಗಿರೋ ಒಬ್ಬತ್ತಂಬ್ರಿ, ಅವ್ನ ಯಾವತ್ತು ಇಷ್ಟು ದೂರ ಬಿಟ್ಟಿಲ್ಲ. ನಾನು ಅವ್ನ್ ಬಿಟ್ಟಿರ್ಲಿಕ್ಕ ನನ್ ಮನಸ್ಸು ಚಡಪಡ ಒದ್ದಾಡತೈತಿ. ಅದಕ್ಕ ಇವತ್ ನಾ ಏನ್ ಮಾಡಾತೀನೋ ಏನ್ ಮಾತಾಡತ್ತೀನೋ ಒಂದು ತಿಳಿಯವಲ್ರಿ ನನಗ. ಒಂದ್ ಕೆಲ್ಸ ಮಾಡ, ನೀನು ನಾಳೆ ದುಬೈಗೆ ಹೋಗ್ಬಿಡ.
ಅಷ್ಟ ಅಲ್ಲ, ನಾನು ನಾಡ್ದು ದುಬೈಗೆ ಬಂದ ಬಿಡ್ತೇನೆ. ಈ ಮನಿ ಎಲ್ಲ ಖಾಲಿ ಮಾಡ್ಕೊಂಡು 3 ಮಂದಿ ಅಲ್ಲೇ ಸೆಟ್ಲ್ ಆಗ್ಬಿಟ್ನು. ಅಲ್ಲ, ಅವ್ ಹೋಗಿರೋದು 1 ವರ್ಷ. 1 ವರ್ಷ ಓದಿ ವಾಪಸ್ ಬರ್ತಾನೆ. ನೀ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿ? ಎಷ್ಟು ಶಾಕ್ ಆಗಿ ನೋಡ್. ಏಯ್, ಅವ ಬರೇ 1 ವರ್ಷ ಓದಾಕ್ ಹೋಗ್ಯಾನ. 1 ವರ್ಷ ಓದಿ ಬರ್ತಾನೆ ಬಿಡ, ಅದಕ್ಕೆ ಇಷ್ಟು ಟೆನ್ಷನ್ ಆಗಿ. ಆಮೇಲೆ ಅವ್ನು ನಿನ್ಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿದ ಕೂಡಲೇ ಹೇಳ, ನೋಡು ನಿಮ್ಮ ಮಾಮಾರಿಗೆ ಫೋನ್ ಮಾಡದೇ ಇದ್ರು ಪರವಾಗಿಲ್ಲಪ್ಪ, ನೀ ಚಲೋ ತಂಗೆ ಓದ್ ಅಂತ ಹೇಳ್ಯಾರ ಅಂತ ಹೇಳ್ಬಿಡ. ಅರ್ಥ ಆಯ್ತಲ್ಲ? ಹೇಳ್ತೀನಿ. ಸ್ವಲ್ಪ ಇಲ್ಲೇ ಇರ, ಎಲ್ಲಿರ್ತಿ? ಬರೇ ತಮ್ಮ ಫೋನ್ ಬರ್ತೈತೀರ, ಒಂದ್ ಟೆನ್ಷನ್ ಆಗ್ಬೇಡ. ಹಾ, ಹುಷಾರಾಗಿರ. ಇವ್ರ ಕೈಯಾಗ ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಹೋಗಿ ಕುಂತ್ನಯಪ್ಪ ಇವ? ಅಕ್ಕಂಗೆ ಫೋನ್ ನನ್ನ ತಮ್ಮ ಫೋನ್ ಮಾಡಿದ್ನಲ್ಲ, ಎಲ್ಲಿ ಹೋಗ್ಯಾನೋ ಏನೋ, ಎಲ್ಲಿ ಕುಂತಾನೋ ಏನೋ. ಹಲೋ, ಎಲ್ಲಿದೆಯಲ್ಲ? ಅಕ್ಕ, ನಾ ಬಾತ್ರೂಮ್ನಾಗಿದ್ದೀನಿ. ಬಾತ್ರೂಮ್ನಾಗ ಕುಂತೀಯಾ? ಅಲ್ಲಾಕದಿಯ? ರೂಮ್ನಾಗ ಇರ್ಬೇಕಿಲ್ಲ? ನಿನ್ನ ಗಂಡ ಮತ್ತು ಅವ್ರ ಅಕ್ಕ ರೂಮ್ ಬರ್ಲಿತ್ತಿದ್ರು. ಅವ್ರು ಬರೋ ಸೌಂಡ್ ಕೇಳಿ ನಾ ಬಾತ್ರೂಮ್ ಓಡ್ ಬಂದ್ಬಿಟ್ಟೆ. ನಾ ಏನಾರ ರೂಮ್ ಆಗಿ ಇತ್ತಿದ್ರ ಆ ಅಕ್ಕ ತಮ್ಮ ಸೇರಿ ಈ ಅಕ್ಕ ತಮ್ಮನ್ನ ಕಡದ ನಾಯಿಗೆ ಹಾಕ್ಬಿಡ್ತಿದ್ರು. ಹೌದಲ್ಲ ಅಕ್ಕ, ಅವ್ರು ಈ ರೂಮಾಗೆ ಸೆಟ್ಲ್ ಆದ್ರೆ ಏನ್ ಮಾಡೋದು? ನಾ ಹೊರಗೆ ಹೆಂಗ್ ಬರ್ಲಿ? ನನ್ ಕತಿ ಏನು? ನೀ ಹೆಂಗಾರ ಬಾ, ನನಗೇನ್ ಆಗ್ಬೇಕಾಗೈತಿ? ಯಪ್ಪ, ಈಕಿನೂ ಕೈ ಕೊಟ್ಲಲ್ಲಪ್ಪ. ಇವ ನನ್ ಸಾಯ್ ಹೊಡ್ಯಾಕಂತ ನಾನು ನಿಂತು ಬಿಟ್ಟಾನ. ಈಗೇನ್ ಮಾಡೋದು? ಭಗವಂತ, ಏನಪ್ಪ ಮಾಡ್ಲೀಗ? ಏನಾಡ್ತಾಳೆ ಇವಳು ತಮ್ಮನೇ. ಏನ್ ಬೆವ್ರು ಸೂಸಿ ಕಷ್ಟಪಟ್ಟು ಈ ರೂಮ್ ಕಟ್ಸಿರತ್ತಾರ, ನನ್ನೇ ಈ ರೂಮ್ ಬರಕ್ ಬಿಡಲ್ಲ ಇವಳು. ಬರ್ತಿರೋ ಸಿಟ್ಗೆ 2 ಬಾರ್ಸಣ ಅನ್ಸಿತ್ತು. ಏನ್ ಮಾಡೋದು, ಅವಳ ಕೈ ರುಚಿನೇ ತಿನ್ಬೇಕಲ್ಲ. ಅಡ್ಗೆ ಮಾತ್ರ ತುಂಬಾ ರುಚಿಯಾಗಿ ಮಾಡ್ತಾಳೆ, ಅದಕ್ಕೆ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ಅಪ್ಪ ಹೊಟ್ಟೆ ನೋವು, ಬಾತ್ರೂಮ್ಗೆ ಹೋಗ್ಬೇಕು. ಅಪ್ಪ, ಅಯ್ಯೋ, ಚಿಲ್ಕ ತಗದೆ ಇದೆ. ಏನ್ ಮಾಡೋದು? ಬಾಗ್ಲ ಪಡಿಲಿತ್ತಲ್ವಾ? ಓಪನ್ ಆಗ್ತಾ ಇಲ್ಲ. ಬಾಗ್ಲು ಮುಡ್ದವ್ರು ಒಳಗ್ ಬಂದ್ಬಿಟ್ರೆ ಏನ್ ಮಾಡೋದು? ಡೋರ್ ಸ್ಟ್ರಕ್ ಆಗ್ಬಿಟ್ಟಿದೆ ಅನಿಸ್ತಾ ಇದೆ. ಇದು ಮುರಿದೋದ್ರೆ ನನ್ನ ತಲೆ ಮೇಲೆ ಬರುತ್ತೆ. ಏನಾರ ಮಾಡಕ್ಕ? ರಾಜು, ರಾಜು, ಸಿಗೋನ್ ಕೈ ಸಿಕ್ಕಾಬಿಟ್ನಾ? ಅವ್ರು ಬರ್ತಾರೆ ಈಗ. ಸತ್ಯನ ಇವತ್ತು ನನ್ ಕೊಂದ ಬಿಡ್ತಾಳೆ ಇನ್ನಕ್ಕೆ. ಏನಾತಕ? ಬನ್ನಿರೇ. ಇವರು ಬಂದ್ರ? ನಿಮಗ್ ಗೊತ್ತಾಗೋತನ್ರಿ? ಗೊತ್ತಾಗೋಯ್ತು. ಸಿಗವ್ವ, ಈ ವಿಷಯನ ನಿಮ್ ತಮ್ಮರಿಗೆ ಹೇಳ್ಬೇಡ್ರಿ. ನಿಮ್ ಕೈ ಮುಗಿತೇನ? ಇಲ್ಲ, ನಾ ಹೇಳ್ತೀನಿ. ಬ್ಯಾಡ್ ಸಿಗವ್ವ, ಅದು ಏನಾತಂತಂದ್ರ
ನನಗ್ ಗೊತ್ತು ಇದೆಲ್ಲ ಆಕಾಶಂದೇ ಕೆಲಸ ಅಂತ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಗೋಕುಲ್ರಾಜ್. ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ, ನೀವೀಗಾಗಲೇ ಸುಶೀಲ್ ಮೊಕಾಸಿ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದ್ರಿ. ಅದರಲ್ಲಂತೂ ವಿಶೇಷವಾಗಿ ನಾನ್ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯ ಹಾಗೂ ಲಫಂಗ್ ಫ್ರೆಂಡ್ಸ್ ಅನ್ನು ಸುಮಾರು ಕಾಮಿಡಿ ಸ್ಕಿಟ್ಸ್ ಗಳನ್ನ ನೋಡಿದಿರಿ. ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನ ಮಾಡಿ ಮತ್ತೊಮ್ಮೆ ಸುಶೀಲ್ ಮೊಕಾಸಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ ಬರ್ತಾ ಇದೀವಿ. ದಯಮಾಡಿ ಎಲ್ರು ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಆ ಸುಶೀಲ್ ಮೊಕಾಸಿ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.